ಇವತ್ತು ನಮ್ಮ ಮನ್ಯಾಗ ನಾವು ಬೋರಮ್ಮನ ಪೂಜೆ ಮಾಡಾಕತ್ತೀವಿ. ನಮ್ಮ ಮಮ್ಮಿ ಮನ್ಯಾಗ ಭಾಳ ಪೂಜೆಗಳು ಮಾಡ್ತಾರೆ. ಇವಾಗ ಶ್ರೀಶೈಲಕ್ಕೆ ಹೋಗಿ ಬಂದಿರ್ತಾರಲ್ಲ, ಅದರ ಸಂಬಂಧ ಶ್ರೀಶೈಲ ಪೂಜೆ, ಬೋರಮ್ಮನ ಪೂಜೆ, ಶ್ರೀಶೈಲಿಂದ ಮರ ಮತ್ತು ಪೂಜೆ ಸಾಮಾನು ಅವೆಲ್ಲ ತೊಗೊಂಡು ಬಂದಿರ್ತಾರೆ. ಅವನ್ನ ಇಟ್ಟು ಪೂಜೆ ಮಾಡಬೇಕು. ಅದರ ಸಂಬಂಧ ನಮ್ಮ ಮನ್ಯಾಗ ಪ್ರತಿ ವರ್ಷ ಮಾಡ್ತಾರೆ ಪೂಜೆ. ಬೋರಮ್ಮನ ಪೂಜೆ ಅಂಥೇಳಿ ಮಾಡ್ತಾರೆ. ಅದನ್ನೇ ರೆಡಿ ಮಾಡಾಕತ್ತಿದ್ದೆ. ನಮ್ಮ ಮಮ್ಮಿ ಹೇಳ್ಕೊಡಾಕತ್ತಿದ್ರು, ನಾನು ಮಾಡಾಕತ್ತಿದ್ದೆ. ನಾವು ಮೊದಲು ಮಾಡ್ತಿದ್ವಿ. ನಾನು ಈಗ ಮದುವೆ ಆದಮೇಲೆ ಭಾಳ ಕಮ್ಮಿ ಮಾಡತ್ತಿದ್ದು. ಅದಕ್ಕೆ ಈ ವರ್ಷ ಇಲ್ಲೇ ಮನ್ಯಾಗಿದ್ದೆ ಅಂಥೇಳಿ ನಾನೇ ಮಾಡಾಕತ್ತಿದ್ದೆ ರೆಡಿ. ಯಾರೂ ಇರಲಿಲ್ಲ, ಮಮ್ಮಿ ನಾನು ಇಬ್ಬರೇ ಇದ್ವಿ. ನಮ್ಮ ಮಮ್ಮಿ ಎಲ್ಲ ಸಾಮಾನು ತೊಗೊಂಬಂದಿದ್ರು ಹಿಂದಿನ ದಿನವೇ ಸಾಮಾನೆಲ್ಲ ತೊಗೊಂಬಂದುಬಿಟ್ಟಿದ್ರು. ಅದಕ್ಕೆ ಮುಂಜಾನೆ ಅಂದ್ರೆ ಬೇಗ ಬೇಗ ಕೆಲಸ ಆಗ್ತೈತಿ ಅಂತ ಹೇಳಿ ಅದಕ್ಕೆ ರೆಡಿ ಮಾಡಾಕತ್ತಿದ್ದೆ. ನಮ್ಮ ಮಮ್ಮಿ ಒಳಗೆ ಅಡುಗೆ ಕೆಲಸ ಮಾಡಾಕತ್ತಿದ್ರು. ಆ್ಯಕ್ಚುಲಿ ಮುಂಜಾನೆ ನನ್ನ ತಮ್ಮನ ಹೆಂಡತಿ ಎಲ್ಲ ಅಡುಗೆ ಮಾಡಿ ಹೋಗಿದ್ಲು. ಪಾಪಕ್ಕೆ ಮುಂಜಾನೆ ನಸಕ್ನಾಗೇ ಎದ್ದು ನಸಕ್ಕೊಳಗೆ ಎಲ್ಲ ಅಡುಗೆ ಮಾಡಿಟ್ಟು ಹೋಗಿಬಿಟ್ಟಿದ್ಲಕ್ಕಿ. ಆಕಿನೂ ಡ್ಯೂಟಿಗೆ ಹೋಗ್ತಾಳೆ. ಅದಕ್ಕೆ ಮನ್ಯಾಗ ಇದು ನನ್ನ ಮಗ ಕೈ ಬಿಡಲ್ಲ ಅಂಥೇಳಿ ಆಕಿ ಎಲ್ಲ ಅಡುಗೆ ಮಾಡಿಟ್ಟು ಹೋಗಿದ್ಲು. ನಾನು ಅಷ್ಟೇ ರೆಡಿ ಮಾಡಾಕತ್ತಿದ್ದೆ. ಅವ ಮಲ್ಕೊಂಡಿದ್ದ ಅಂಥೇಳಿ ನಾನು ಫ್ರೀ ಇದ್ದೆ. ಅದ್ರ ಸಂಬಂಧ ಎಲ್ಲ ಪೂಜೆದು ರೆಡಿ ಮಾಡಾಕತ್ತಿದ್ದೆ. ನಮ್ಮ ಮಮ್ಮಿ ಆಕಿ ಹೋಳ್ಗೆ ಅಷ್ಟೇ ಮಾಡೋದಿತ್ತು. ಹೋಳ್ಗೆದೆಲ್ಲ ರೆಡಿ ಮಾಡಿಟ್ಟು ಹೋಗಿದ್ದು. ಹೋಳ್ಗೆ ಮಾಡೋದು, ಚಪಾತಿ ಮಾಡೋದು ಇತ್ತು. ಅದೆರಡು ಪೂಜೆ ಟೈಮಿಗೆ ಮಾಡಿದ್ರಾಯ್ತು ಅಂತ ಹೇಳಿ ಅದಕ್ಕೆ ನಮ್ಮ ಮಮ್ಮಿ ನನಗೆಲ್ಲ ಹೇಳ್ಕೊಡತ್ತಿದ್ರು, ನಾನು ಮಾಡಾಕತ್ತಿದ್ದೆ. ಎರಡು ದಿನ ಮುಂಚೆನೇ ಮನೆ ಎಲ್ಲ ಸ್ವಚ್ಛ ಮಾಡಿದ್ವಿ. ಮನೆ ಎಲ್ಲ ಸ್ವಚ್ಛ ಮಾಡಿ ಪೂಜೆ ಮಾಡಬೇಕಿದ್ದು. ಅದ್ರ ಸಂಬಂಧ ಮನೆ ಎಲ್ಲ ಸ್ವಚ್ಛ ಮಾಡಿದ್ವಿ 2 ದಿನ ಮುಂಚೆನೇ. ಇವತ್ತು ಪೂಜೆ ಮಾಡಾಕತ್ತಿದ್ವಿ. ನಮ್ಮ ಮಮ್ಮಿ ಮನೆಯೊಳಗೆ ಭಾಳ ಪೂಜೆ ಮಾಡ್ತಾರಪ್ಪ. ಏನಿಲ್ಲ ಅಂದ್ರೆ ವರ್ಷದಾಗ 7-8 ಪೂಜೆ ಮಾಡ್ತಾರೆ ನೋಡಿ, ದೇವಿ ಪೂಜೆಗಳು. ಲಕ್ಷ್ಮೀ ಪೂಜೆ, ಶ್ರಾವಣದಾಗ ಲಕ್ಷ್ಮೀ ಪೂಜೆ, ಬೋರಮ್ಮನ ಪೂಜೆ, ಮತ್ತು ವಾರ ಹಿಡಿದು, ಮತ್ತು ಹೋಳಿ ಹುಣ್ಣಿ ಟೈಮಿಗೆ ಅದು ಏನೋ ಮಾಡ್ತಾರಪ್ಪ, ಅದು ಪೂಜೆ ಮಾಡ್ತಾರೆ. ಭಾಳ ಪೂಜೆ ಮಾಡ್ತಾರಪ್ಪ ನಮ್ಮ ಮನ್ಯಾಗ. ಗಟ್ಟಿ ಪೂಜೆ ಮನೆ ಸ್ವಚ್ಛ ಮಾಡೋದು, ಪೂಜೆ ಮಾಡೋದು, ಮನೆ ಸ್ವಚ್ಛ ಮಾಡೋದು, ಪೂಜೆ ಮಾಡೋದು ಮಾಡ್ತಾರೆ ನಾವು ನಮ್ಮ ಮನ್ಯಾಗ, ಮಮ್ಮಿ ಮನ್ಯಾಗ. ದೇವಿಗೆ ಸೀರೆ ಉಡಿಸ್ಬೇಕಂಥೇಳಿ ಸೀರೆ ಮಡ್ಚಕತ್ತಿದ್ವಿ. ನನಗೊಬ್ಬಾಕಿಗೇನೆ ನನಗೆ ಸೀರೆ ಉಡ್ಸೋಕೆ ಬರಲ್ಲ. ಅದಕ್ಕೆ ಸುಮ್ಮನೆ ಹಾಗೆ ಮಡಿಚಿಡೋದು ಮಾಡಿಬಿಟ್ವಿ. ಮಮ್ಮಿ ನಾನು ಕೂಡಿ ಮಡಿಚಿಟ್ಟು ಹಾಗೆ ಪೂಜೆ ಮಾಡಿಬಿಟ್ವಿ. ಈಗ ಸೀರೆ ಉಡ್ಸ್ಕೊತ ಲೇಟ್ ಆಗುತ್ತೆ, ಮತ್ತು ನನ್ನ ಮಗ ಎದ್ದೇಳ್ಬಿಡ್ತಾನ ಅಂಥೇಳಿ ಅದಕ್ಕೆ ಸುಮ್ಮನೆ ಇಷ್ಟೇ ಮಡಿಚ್ಬಿಡೋಣ ಮಮ್ಮಿ ಅಂಥೇಳಿದ್ದೆ. ಆಯ್ತು ಅಂಥೇಳಿ ನಮ್ಮ ಮಮ್ಮಿ ಮಡಿಚ್ಕೊಟ್ರು. ನಾನು ಇಟ್ಟೆ. ಆಮೇಲೆ ದೀಪ ಎಲ್ಲ ರೆಡಿ ಮಾಡಿದೆ, ಆರತಿ ರೆಡಿ ಮಾಡಿದೆ. ದೇವಿಗೆ ಎಲ್ಲ ಅಲಂಕಾರ ಮಾಡಿದೆ. ಆಮೇಲೆ ಲಾಸ್ಟಿಗೆ ಆ್ಯಕ್ಚುಲಿ ನನಗೆ ರಂಗೋಲಿ ಹಾಕಬೇಕು ಅಂದ್ಕೊಂಡಿದ್ದೆ, ಮರ್ತುಬಿಟ್ಟಿದ್ದೆ ರಂಗೋಲಿ ಹಾಕೋದು. ಅದಕ್ಕೆ ಮತ್ತು ಹೂವು ಏರ್ಸಾಕತ್ತಿದ್ದೆ. ಹೂವು ಚೆಂದಾಗಿ ಅದನ್ನೇ ರಂಗೋಲಿ ಥರ ಸುತ್ತಲೂ ಏರ್ಸಿದ್ರೆ ಆಯ್ತು ಅಂಥೇಳಿ ಅದನ್ನೇ ಹೂವು ಏರ್ಸಿದೆ. ಚೆಂದಾಗಿ ರೆಡಿ ಮಾಡಿದ್ದೆ. ಆಮೇಲೆ ಉಡಕ್ಕಿ ಸಾಮಾನು ತುಂಬಿದೆ. 2 ಜನಕ್ಕೆ ಮುತ್ತೈದೆಯರಿಗೆ ಮಾಡಬೇಕು. ಅದಕ್ಕೆ ನಮ್ಮ ಮಮ್ಮಿ ಎಲ್ಲ ಬ್ಲೌಸ್ ಪೀಸು ಎಲ್ಲ ಉಡಕ್ಕಿ ಸಾಮಾನು ಎಲ್ಲ ತೊಗೊಂಡು ಬಂದಿದ್ರು. ಅವನ್ನೇ ಎಲ್ಲ ರೆಡಿ ಮಾಡಾಕತ್ತಿದ್ದೆ ನಾನೇ. ನೋಡ್ರಿ ದೇವ್ರಿಗೆ ಎಷ್ಟು ಚೆಂದ ಅಲಂಕಾರ ಮಾಡಿದ್ದೆ ನಾನೇ. ಮಸ್ತಾಗೈತಲ್ಲ. ಆರುತಿ ಬೆಳಗುವೆನ ಅಡವೆಲ್ಲ ಆರುತಿ ಬಸವೇಶ ಗಿಡಗಳೆಲ್ಲ ಪಾತ್ರಿ. ಅಡವೆಲ್ಲ ಆರುತಿ ಬಸವೇಶ ಗಿಡಗಳೆಲ್ಲ ಪಾತ್ರಿ. ಪಾತ್ರಿಯದೊಳಗಿನ ರತ್ನಕ್ಕೆ ನಾವೊಂದಾರುತಿ ಬೆಳಗುವೆನ. ಪಾತ್ರಿಯದೊಳಗಿನ ರತ್ನಕ್ಕೆ ನಾವೊಂದಾರುತಿ ಬೆಳಗುವೆನ.
ಆರತಿ ಬೆಳಗುವೆನಾ ನಾವೊಂದಾರುತಿ ಬೆಳಗುವೆನಾ ಆರಾರರಿಯದ ಅಲ್ಲಮ ಪ್ರಭುವಿಗೆ ಆರತಿ ಬೆಳಗುವೆನಾ ದೇಶ ದೇಶವ ತಿರುಗಿ ಬಸವೇಶ ಈ ಪೂಜೆಗೆ ಸ್ವಾಮಿಗಳ್ನ ಕರೆಸ್ಬೇಕು. ಸ್ವಾಮಿಗಳ್ನ ಕರೆಸಿ ಅವ್ರದ್ದೆಲ್ಲ ಪಾದ ಪೂಜೆ ಮಾಡಿ ಆ ನೀರೆಲ್ಲ ಮನೆ ತುಂಬ ಸಿಡಿಸ್ಬೇಕು. ಆಮೇಲೆ ಸಿಡ್ಸಿದಾದ್ಮೇಲೆ ಅವರು ಒಂದು ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಹೋದ್ಮೇಲೆ ಆಮೇಲೆ ನಮಗೆ ಮುತ್ತೈತನಕ್ಕೆ ಕುಡಿಸಿದ್ರು. ನಮ್ಮ ಮಮ್ಮಿ ಮುತ್ತೈತನಕ್ಕೆ ಕುಡಿಸಿದ್ರು. ಆಮೇಲೆ ಇವ್ರು ಹುಡುಗರು ಅಜ್ಜಿ ನನಗೂ ಹಚ್ಚು ನನಗೂ ಹಚ್ಚು ಅನ್ನಕತ್ಬಿಟ್ಟಿದ್ರು. ಅದಕ್ಕೆ ನಮ್ಮ ಮಮ್ಮಿ ಬರ್ರಿ ಬರ್ರಿ ನೀವು ಬರ್ರಿ ಅಂಥೇಳಿ ಅವ್ರಿಗೂ ಕರೆದು ಅವ್ರಿಗಿನ್ನೂ ಹಚ್ಚಿದ್ರು. ಆಮೇಲೆ ಹುಗ್ಗಿ ಹೋಳ್ಗೆ ಹಾಲು ತುಪ್ಪ ಅನ್ನ ಪಲ್ಯ ಇದೆಲ್ಲ ದೇವರಿಗೆ ಎಡೆ ಹಿಡಿದ್ರು. ಆಮೇಲೆ ನಮಗೂ ಮುತ್ತೈತನಕ್ಕೆ ಕೂತವ್ರಿಗೂ ಹಚ್ಕೊಟ್ರು. ಹೀಗೆ ನಮ್ಮ ಮನೆಯಲ್ಲಿ ಬೋರಮ್ಮನ ಪೂಜೆ ಮಾಡಿದ್ವಿ.